ಹೌದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತಿ ಶಿಕ್ಷಕರ ಪಾಲಿಗೆ ಜೀವಕ್ಕೆ ಬಂದಿದೆ. ಒಂದು ರೀತಿಯಲ್ಲಿ ಗಣತಿದಾರರು ಪಾಡು ನಾಯಿ ಪಾಡಾಗಿದ್ದು, ಗ್ರಾಮೀಣ ಪ್ರದೇಶದಲ್ಲಿ ಮಾಹಿತಿ ಕೇಳಿದರೆ ಸೈಬರ್ ಕಳ್ಳರೇನೋ ಎಂಬ ಸಂಶಯದಿಂದ ಜನರು ಗಣತಿದಾರರನ್ನು ನೋಡುತ್ತಾರೆ ಎಂದು ಈಗಾಗಲೇ ಶಿಕ್ಷಕರು ಅಳವತ್ತುಕೊಂಡಿದ್ದರು. ಇಂದು ನಗರ ವ್ಯಾಪ್ತಿಯಲ್ಲಿ ಗಣತಿಗೆ ಹೋಗಿದ್ದ ಶಿಕ್ಷಕಿಯೊಬ್ಬರ ಮೇಲೆ ಸಾಕುನಾಯಿಯೊಂದು ದಾಳಿ ಮಾಡಿ ಕಚ್ಚಿ ಗಾಯಗೊಳಿಸಿದೆ. ರಾಜ್ಯ ಸರ್ಕಾರ ಕೈಗೊಂಡಿರುವ ಸಾಮಾಜಿಕ ಶೈಕ್ಷಣಿಕ ಜಾತಿ ಗಣತಿಗೆ ದಿನಕ್ಕೊಂದು ಸಮಸ್ಯೆ ಎದುರಾಗುತ್ತಿವೆ. ಸಮಸ್ಯೆಗಳ ನಡುವೆಯೇ ಸಮೀಕ್ಷೆಗೆ ತೆರಳಿದ್ದ ಶಿಕ್ಷಕರಿಗೆ ಇದೀಗ ನಾಯಿಗಳ ಕಾಟ ಎದುರಾಗಿದೆ. ಚಿಕ್ಕಬಳ್ಳಾಪುರ ನಗರದ ತಿಮ್ಮಕ ಬಡಾವಣೆಯಲ್ಲಿ ಸಮೀಕ್ಷೆ ಮಾಡುತ್ತಿದ್ದ ಶಿಕ್ಷಕಿ ರಂಜನಿ ಎಂಬುವವರ ಮೇಲೆ ನಾಯಿ ದಾಳಿ ಮಾಡಿದೆ. ನಾರಾಯಣಸ್ವಾಮಿ ಎಂಬುವವರ ಮನೆಯಲ್ಲಿ ಸಮೀಕ್ಷೆ ಮುಗಿಸಿ ಇನ್ನೇನು ವಾಪಸ್ ಹೊರಡಬೇಕು ಎನ್ನುವಷ್ಟರಲ್ಲಿ ಮನೆಯಲ್ಲಿದ್ದ ಜರ್ಮನ್ ಶೆಫರ್ಡ್ ನಾಯಿ ಅಟ್ಯಾಕ್ ಮಾಡಿದೆ. ಗಣತಿಗೆ ಹೋಗಿದ್ದ ಶಿಕ್ಷಕಿ ರಂಜನಿ ಎಂಬುವವರ ತೊಡೆ ಭಾಗದಲ್ಲಿ ಜರ್ಮನ್ ಶೆಫರ್ಡ್ ನಾಯಿ ಕಚ್ಚಿ ಗಾಯಗೊಳಿಸಿದ್ದು, ಗಾಯಗೊಂಡಿರುವ ಶಿಕ್ಷಕಿ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ಆಗಮಿಸಿ ಚಿಕಿತ್ಸೆ ಪಡೆದಿದ್ದಾರೆ. ಆದರೆ ಘಟನೆಯಿಂದ ಇತರೆ ಶಿಕ್ಷಕರು ಭಯ ಬೀಳುವಂತಾಗಿದ್ದು, ನಗರ ಪ್ರದೇಶದ ಮನೆಗಳಿಗೆ ತೆರಳಿ ಗಣತಿ ನಡೆಸುವುದಾದರೂ ಹೇಗೆ ಎಂಬ ಆತಂಕ ಎದುರಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.